30,000 ವ್ಯೂಸ್ ವ್ಲಾಗ್ ವೈರಲ್ ಅಲ್ವಾ ಗುರು? ನನ್ಗಂತೂ ಬಿಲೀವೇ ಆಗ್ತಿಲ್ಲ. ಹಾಯ್, ನಾನು ತುಂಬಾ ಧನ್ಯವಾದಗಳು ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ. ನನ್ನ ವ್ಲಾಗ್ ಗೆ 30,000ಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿದೆ. ಇದೇ ಖುಷಿಯಲ್ಲಿ ನಾನು ಸೀದಾ ಹೊರಟೆ ಸಿರಾಗೆ. ರೂಟ್ ಗಾಡಿ ನೋಡ್ಬೇಡಿ, ಬಸ್ ಬರ್ತಿದ್ಯಾ ಅದು ನೋಡಿ. ನಾನು ವ್ಲಾಗರ್ ಅಂತ ಪೂರ್ತಿ ಬಸ್ಸೇ ಖಾಲಿ ಇದೆ ಇವತ್ತು. ಎಲ್ ಬೇಕಲ್ ಕೂತ್ಕೊಂಡು ಮಜಾ ಮಾಡ್ತಿದ್ದೆ. ಆದ್ರೆ ನನ್ನ ಖುಷಿ ನೋಡ್ದಲೆ ಬಸ್ ಕಂಡಕ್ಟರ್ ಬಸ್ ನಿಲ್ಸಿ ನೀರ್ ತಗೋಬರಕ್ ಹೋದ್ರು. ಇವತ್ತು ಸಿರಾಗೆ ಕೆಲ್ಸಕ್ಕೆಲ್ಲ ಬಂದಿರೋದು ಒಂದ್ ಬ್ಯಾಗ್ ತಗೊಂಡ್ ಹೋಗ್ಬೇಕು. ಅದಕ್ಕೆ 12:45ಗೆ ಕರೆಕ್ಟ್ ಆಗಿ ನಾನು ಸಿರಾಗ್ ಬಂದೆ. ಬೇಗ ಹೋಗಿ ಬ್ಯಾಗ್ ತಗೋ ಬಂದ್ಬಿಟ್ಟೆ. ಬಸ್ ನ ವೇಟ್ ಮಾಡ್ಕೊಂಡು ನಿಂತಿದ್ದೀನಿ. ಇವತ್ತು ಬಿಸಿಲಂತೂ ಕೆಳಗಡೆಯಿಂದಾನು ಮೇಲ್ಗಡೆಯಿಂದಾನು ಬರೇ ಉರಿಸ್ತಿದೆ. 1:30ಕ್ಕೆ ಬಸ್ ಬಂತು. ಸಿರಾಗೇಟ್ ಹತ್ರ ಇಳ್ದಿ ಮನೆ ಹತ್ರ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ಈ ಬಂಬಡಿ ಬೇರೆ ಕೇಳ್ತೀರಾ? ಹೆಂಗಿತ್ತು? 300 ರೂಪಾಯಿ ಕೊಡೋಕೆ ಮನೆ ಹತ್ರನೇ ಬಂದ್ಬಿಟ್ಟ. ಇಲ್ಲ ಅಂತಿದ್ರೆ ನಾನೇ ಮನೆಗ್ ನುಗ್ತಿದ್ದೆ ಇವತ್ತು. ನಮ್ಮ ಸ್ಪೋರ್ಟ್ಸ್ ಬೈಕ್ ಎತ್ಕೊಂಡು ನಾನ್ ಸೀದಾ ಹೋದೆ ಸರ್ಕಲ್ ಗೆ ರೆಡ್ ಬುಲ್ ಕುಡಿಯೋಣ ಅಂತ. ಟೀ ರೆಡ್ ಬುಲ್ ತರಾನೇ ಎನರ್ಜಿ ಕೊಡುತ್ತೆ. ರೆಡ್ ಬುಲ್ ಗಿವ್ ಎ ವಿಂಗ್ಸ್, ಟೀ ಗಿವ್ ಎ ಕಮೆಂಟ್ ಮಾಡ್ಬಿಡಿ. 10 ರೂಪಾಯಿ ಟೀ ತಕೊಂಡು 100 ರೂಪಾಯಿ ಆಟಿಟ್ಯೂಡ್ ತೋರಿಸಿ ನಾನ್ ಬಂದೆ ಸೀದಾ MIR ಎಂಟರ್ಪ್ರೈಸಸ್ ಗೆ. ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಗರ್ಲ್ ಫ್ರೆಂಡ್ ಗಂತೆ ಕೊಡೋದು. ನಾನ್ ತಗೊಂಡಿಲ್ಲ, ಯಾಕಂದ್ರೆ ನನ್ನ ಹತ್ರ ಗರ್ಲ್ ಫ್ರೆಂಡು ಇಲ್ಲ, 120 ರೂಪಾಯಿನೂ ಇಲ್ಲ. ಇಬ್ರು ಅಣ್ಣ ತಮ್ಮ ಲೆಕ್ಕಾಚಾರ ಮಾಡ್ತಿದ್ರು, ಅದಕ್ಕೆ ನಾನ್ ಬಂದ್ಬಿಟ್ಟೆ. ಎಲ್ ಫಿಟ್ ಮಾಡ್ಬಿಡ್ತಾರೋ ಅಂತ. ನಮಾಜಿಗ್ ಟೈಮ್ ಆಯ್ತು, ಸೀದಾ ನಮಾಜಿ ಮಾಡ್ಕೊಂಡು ವಾಪಸ್ ಬಂದೆ. ಆಚೆಗಡೆ ಬಂದ್ ನೋಡಿದ್ರೆ ವ್ಯೂ ನೋಡಿ ಬೆಟ್ಟ. ಇದು ಏಷ್ಯಾದ ಸೆಕೆಂಡ್ ಏಕಶಿಲಾ ಬೆಟ್ಟ. ಆದ್ರೆ ಟೂರಿಸಂ. ಇವತ್ತಿಗಿಷ್ಟೇ ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಬರ್ತೀನಿ, ಧನ್ಯವಾದಗಳು.